ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ. ಸೊ ಆಫ್ಟರ್ 3 years ವಿ ಆರ್ ಫ್ಲೈಯಿಂಗ್ ಟು ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಹೇಗೆ ಅನಿಸ್ತಾ ಇದೆ ಆಫ್ಟರ್ 3 years? ಎಕ್ಸೈಟೆಡ್ ಫಾರ್ 10 days ಥೈಲ್ಯಾಂಡ್ ಟ್ರಿಪ್. ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಹೇಳ್ಬಿಟ್ರು ಸೊ ಎಲ್ಲೋಗ್ತಾ ಇದ್ದೀವಿ ಅಂತ. ಸೊ ಆಬ್ವಿಯಸ್ಲಿ ನಿಮಗೂ ಟೈಟಲ್ ನೋಡಿ ಗೊತ್ತಾಗ್ತಿತ್ತು ಅನಿಸುತ್ತೆ. ಸೊ ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ದೀವಿ, ಚೆಕ್ ಇನ್ ಆಗಬೇಕು. ಇವ್ರು ನೋಡಿದ್ರೆ ಫುಟ್ಬಾಲ್ ನೋಡ್ತಾ ಇದ್ದಾರೆ, ಮ್ಯಾಚ್ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿ. ಸೊ ನೋಡಿ, ಚೆಕ್ ಇನ್ ಆಗೋಣ ಬಾ ಅಂತಂದರೆ ಮ್ಯಾಚ್ ನೋಡ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ ಫುಲ್ ಇಂಟ್ರೆಸ್ಟಿಂದ. ಸೊ ಹೆಂಗೂ ಫ್ಲೈಟ್ ಇರೋದು ನೈಟ್ 1 o'clock ಇದೆ. ಸೊ ಇವಾಗ ಬೇಗ ಬಂದಿದ್ದೀವಿ, ಟೈಮ್ ಬಂದು 8:30 ಆಗಿದೆ. ಹೋಗಿ ಚೆಕ್ ಇನ್ ಆಗ್ತೀವಿ, ಆಮೇಲೆ ಸಿಗ್ತೀನಿ ನಿಮಗೆ. ಫುಲ್ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಮ್ಯಾಚು. 20 seconds. ಫೈನಲಿ ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗೀತು, ಪ್ರೊಸೆಸ್ ಎಲ್ಲ ಮುಗೀತು. ಇವಾಗ ಲಾಂಜ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ಫ್ಲೈಟ್ ಇರೋದು 1 o'clock. ಸೊ ಲಾಂಜ್ ಆಕ್ಸೆಸ್ ಮಾಡ್ತೀವಿ ಇವಾಗ ನಾವು ಇಲ್ಲಿ ಲಾಂಜ್ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಜಸ್ಟ್ 2 rupees ಇಲ್ಲಾಂದರೆ 25 rupeesಗೆ ಅನ್ಲಿಮಿಟೆಡ್ ಬೊಫೆಟ್ ಮೀಲ್ ಬರುತ್ತೆ. ಸೊ ನೋಡ್ಬೋದು ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ. ಫ್ರೂಟ್ಸ್ ಇರುತ್ತೆ, ಡೆಸರ್ಟ್ಸ್ ಇರುತ್ತೆ. ಹಾಗೆ ನಿಮಗೆ ಏನು ಫ್ಲೈಟ್ಗೆ ಟೈಮ್ ಇತ್ತು ಅಂದರೆ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡ್ಬೋದು ನೀವು. ಸೊ ನೀವು ಚೆಕ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ಗೆ ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ಗೆ ಈ ಥರ ಲಾಂಜ್ ಆಕ್ಸೆಸ್ ಫ್ರೀ ಇದೆನಾ ಅಂತ ಚೆಕ್ ಮಾಡಿ. ಇಲ್ಲ ಅಂದರೆ ನಿಮಗೆ ಅದು ಏನೋ ಲಾಂಜ್ ಆಕ್ಸೆಸ್ ಫ್ರೀ ಇದ್ದಿಲ್ಲ ಅಂತಂದರೆ ನಿಮಗೆ 3000 rupees ಚಾರ್ಜ್ ಆಗುತ್ತೆ ನಿಮಗೆ. ನಮ್ಮದು ಲೇಟ್ ನೈಟ್ ಫ್ಲೈಟ್ ಇತ್ತು, ಹಾಗೆ ನಾವು ಲಾಂಜ್ ಆಕ್ಸೆಸ್ ಮಾಡಿ ನಾವು ಡಿನ್ನರ್ ಮಾಡಿದ್ವಿ. ಸೊ ತುಂಬಾ ಆಪ್ಷನ್ ಇತ್ತು ಅಂತಲೇ ಹೇಳ್ಬೋದು. ನಾವಿವಾಗ ಫ್ಲೈಟ್ ಹತ್ತಿದ್ದೀವಿ. ಸೊ ನಾವು ಬೆಂಗಳೂರಿಂದ ಬ್ಯಾಂಕಾಕ್ ಹೋಗೋಕ್ಕೆ ನಾವು ಥೈ ಏರ್ವೇಸ್ ಚೂಸ್ ಮಾಡಿದ್ವಿ. ಸೊ ಏರ್ಲೈನ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೈಟ್ 1:30ಗೆ ನಮ್ಮದು ಫ್ಲೈಟ್ ಇದ್ದಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಬ್ಯಾಂಕಾಕ್. ಇವಾಗ ಬ್ಯಾಂಕಾಕ್ ರೀಚ್ ಆಗಿದ್ದೀವಿ. ಇಲ್ಲಿ ಟೈಮ್ ಬಂದು 6:30 ಅಲ್ಲ, 6:30 ಆಗಿದೆ ಇಲ್ಲಿ ಟೈಮು. ಇಂಡಿಯಾದಲ್ಲಿ ಟೈಮು 5 ಗಂಟೆ. ಸೊ 1.5 ತಾಸು ಮುಂದೆ ಇದೆ ಇಲ್ಲಿ. ಇಂಡಿಯನ್ಸ್ಗೆ ಥೈಲ್ಯಾಂಡಲ್ಲಿ ಆನರಬಲ್ ವೀಸಾ ಇದೆ ಇಲ್ಲಿ. ಸೊ ಹಾಗೆ ಬ್ಯಾಂಕಾಕ್ ಬಂದು ಥೈಲ್ಯಾಂಡ್ ಕ್ಯಾಪಿಟಲ್. ಸೊ ಬನ್ನಿ, ಇವತ್ತು ಡೇ 1 ಅಲ್ಲಿ ಬ್ಯಾಂಕಾಕ್ ಎಕ್ಸ್ಪ್ಲೋರ್ ಮಾಡೋಣ. ಈಗ ಆನ್ ಅರೈವಲ್ ವೀಸಾ ತೊಗೊಂಡಿದ್ವಿ. ಪರ್ ಪರ್ಸನ್ 2200 Thai baht. ಸೊ ಇವತ್ತಿನ ಇಂಡಿಯನ್ ಕರೆನ್ಸಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ 5100 ರೂಪಾಯಿ ಅಂತ ಹೇಳ್ಬೋದು. ನಾವು ಬ್ಯಾಂಕಾಕಲ್ಲಿ ಹೋಟೆಲ್ ಬುಕ್ ಮಾಡಿದ್ದು, ರಮಡ ಬುಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅದು? ಇಲ್ಲಿಂದ ಅಪ್ರಾಕ್ಸಿಮೇಟ್ ಒಂದು 40 minutes ಆಗುತ್ತೆ. ಸೊ ನಾವು ಇಲ್ಲಿಂದ ಟ್ರೈನ್ ತೊಗೊತಾ ಇದ್ದೀವಿ. ಸೊ ಟ್ರೈನಲ್ಲಿ ಹೋಗ್ತೀವಿ. ಏರ್ಪೋರ್ಟಿಂದ ಬೇಸ್ಮೆಂಟಿಗೆ ಬಂದರೆ ನಿಮಗೆ ಟ್ರೈನ್ ಸಿಗುತ್ತೆ. ಸಿಟಿ ಟ್ರೈನು, ಎಕ್ಸ್ಪ್ರೆಸ್ ಟ್ರೈನು. ಸಿಟಿ ಟ್ರೈನ್ ತೊಗೊಳ್ಳಿ. ಸಿಟಿ ಟ್ರೈನ್ ತೊಗೊಂಡಾಗ ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾವೀಗ ರಮಡ ಹೋಟ್ಲಿಗೆ ಹೋಗ್ತಾ ಇದ್ವಿ. ನಿಯರ್ ಬೈ ರೈಲ್ವೆ ಸ್ಟೇಷನ್ಗೆ ನನಗೆ ಒಬ್ಬರಿಗೆ 40 Thai baht, ಅಪ್ರಾಕ್ಸಿಮೇಟ್ ನಿಮಗೆ 95 ರೂಪಾಯಿ ಒಬ್ಬರಿಗೆ. ಸೊ ಅದೇ ನೀವು ಕ್ಯಾಬ್ ತೊಗೊಂಡು ಹೋದರೆ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 2500 ಚಾರ್ಜ್ ಮಾಡ್ತಾರೆ. ನಾವಿಬ್ಬರು ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಕಮಾನ್, ಲೆಟ್ಸ್ ಗೋ. ಇಲ್ಲಿ ಬ್ಯಾಗ್ ನೋಡಿ ಎಷ್ಟು ದೊಡ್ಡದಿದೆ ಇದು, ಬ್ಯಾಂಕಾಕ್ ಬ್ಯಾಗ್. ಇವಾಗ ಟ್ರೈನ್ ಹತ್ತೀವಿ ಇಲ್ಲಿ. ಸೊ ಅರೌಂಡ್ 40-50 minutes ಬೇಕಾ ಇಲ್ಲಿಂದ? 45-50 minutesಲ್ಲಿ ನಾವು ಇದಕ್ಕೆ ರೀಚ್ ಆಗ್ತೀವಿ, ರಾಚಾ ಪ್ರಾರಪ್. ಅಲ್ಲಿಂದ ನಮ್ಮ ಹೋಟೆಲ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಒಂದು 500 meters. ಬ್ಯಾಂಕಾಕಲ್ಲಿ 2 ಏರ್ಪೋರ್ಟ್ ಇದೆ. ಒಂದು ಸುವರ್ಣಭೂಮಿ ಏರ್ಪೋರ್ಟ್, ಇನ್ನೊಂದು ಡಾನ್ ಮ್ಯೂಂಗ್ ಏರ್ಪೋರ್ಟ್ ಅಂತ 2 ಇದೆ. ಸೊ ನಮ್ಮ ಫ್ಲೈಟ್ ಲ್ಯಾಂಡ್ ಆಗಿದ್ದು ಸುವರ್ಣಭೂಮಿ ಏರ್ಪೋರ್ಟ್. ಸೊ ಅಲ್ಲಿಂದ ಟ್ರೈನ್ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಹೋಟೆಲ್ ರೀಚ್ ಆಗಿದ್ದೀವಿ. ನಾ ಸ್ಟೇ ಮಾಡಿರೋ ಹೋಟೆಲ್ ಬಂದು ರಮಣ ಅಂತ ಹೇಳಿ. ಸೊ ರೀಚ್ ಆಗಿದ್ದೀವಿ. ನಾವು ಅಲ್ಲಿ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ಬರೋಕ್ಕೆ 8 minutes ಹೋಗ್ತಾಯಿತ್ತು, ಬಂದಿದ್ದೀವಿ. ಹಾಗೆ ಇವಾಗ ಅಲ್ಲಿ ಚೆಕ್-ಇನ್ ಕೇಳ್ತಾ ಇದ್ದೀವಿ. 12 ಚೆಕ್-ಇನ್ ಇರುತ್ತೆ ಯೂಶ್ವಲಿ. ಸೊ ಅಲ್ಲಿ ಚೆಕ್-ಇನ್ಗೆ ಸ್ವಲ್ಪ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಸೊ ಬ್ಯಾಂಕಾಕ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ ಇವತ್ತು.
ಸೊ ಬನ್ನಿ ನಿಮಗೂ ಬ್ಯಾಂಕಾಕಲ್ಲಿ ಇವತ್ತೇನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಜಸ್ಟ್ ಬಂದು ರೂಮ್ ಚೆಕ್-ಇನ್ ಆದ್ವಿ. ಸೊ ಅಲ್ಲಿ ಚೆಕ್-ಇನ್ಗೆ 1000 ಥೈ ಬಾಟ್ ಚಾರ್ಜ್ ಮಾಡಿದ್ರು. ಸೊ ಬನ್ನಿ ನಿಮಗೆ ಇವಾಗ ಕ್ವಿಕ್ಕಾಗಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ರೂಮ್ ಟೂರ್ ಮಾಡಿಸ್ತೀನಿ ಬನ್ನಿ. ರೂಮ್ ಎಂಟ್ರಿ ಆದ ತಕ್ಷಣ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಲಗೇಜ್ ಅದೆಲ್ಲ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ರೂಮ್ ನೋಡೋಕ್ಕೆ ಈ ಥರ ಕಾಣಿಸುತ್ತೆ, ಪ್ರಿಟಿ ಡೀಸೆಂಟ್. ಈ ಥರ ಕಾಣಿಸುತ್ತೆ. ಹಾಗೆ ಇಲ್ಲಿ ವಾಶ್ರೂಮ್ ಇದೆ. ನಾವಿವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವತ್ತು ಡೇ 1 ಬ್ಯಾಂಕಾಕಲ್ಲಿ ನಾವು ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ರೈಲ್ವೆ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅರೌಂಡ್ 65 ಕಿಲೋಮೀಟರ್ಸ್ ಅಲ್ಲ ಅದು. ಸೊ ಇಲ್ಲಿಂದ ಫ್ಲೋಟಿಂಗ್ ಮಾರ್ಕೆಟ್ 65 ಕಿಲೋಮೀಟರ್ಸ್ ಆಗುತ್ತೆ. ಸೊ ಗ್ರ್ಯಾಬಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ಕ್ಯಾಬ್ ಕೆಳಗಡೆ ಬಂದಿದೆ, ವೆಯ್ಟ್ ಮಾಡ್ತಾ ಇದೆ. ಸೊ ಬನ್ನಿ ನಿಮಗೆ ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಟ್ರೈನ್ ಮಾರ್ಕೆಟ್ ಹೇಗಿದೆ ಇಲ್ಲಿ ಅಂತ ತೋರಿಸ್ತೀನಿ. ಹಾಗೆ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಬ್ಯಾಂಕಾಕಲ್ಲಿ ಎಸ್ಪೆಷಲಿ ವೀಕೆಂಡಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ನೀವು ಟ್ರೈನ್ ಇಲ್ಲಾಂದರೆ ಮೆಟ್ರೋ ಯೂಸ್ ಮಾಡ್ಬೋದು. ಹಾಗೆ ಕ್ಯಾಬ್ ಬುಕ್ ಮಾಡಬೇಕು ಅಂದರೆ ಗ್ರ್ಯಾಬ್ ಆ್ಯಪಲ್ಲಿ ನೀವು ಕ್ಯಾಬ್ ಬುಕ್ ಮಾಡ್ಬೋದು. ಅವಾಗೆ ಹೇಳ್ದಂಗೆ ನಾವು ರಮಾಡಾದಲ್ಲಿ ಸ್ಟೇ ಮಾಡಿದ್ವಿ. ಇದು ಏರಿಯಾ ಬಂದು ಮಕ್ಕಸನ್ ಅಂತ ಏರಿಯಾದಲ್ಲಿ ಬರುತ್ತೆ. ಹಾಗೆ ನಾವು ಇಲ್ಲಿ ಯಾಕೆ ಸ್ಟೇ ಮಾಡಿದ್ದೀವಿ ಅಂದರೆ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬಾ ಹತ್ತಿರ ಆಗುತ್ತೆ. ಸೊ ನಮಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಸ್ ಕೂಡ ಇದೆ, ಆಂಧ್ರ ಮೀಲ್ಸ್ ಆ ಥರ ಇದೆ, ಎಲ್ಲನೂ ನಾರ್ತ್ ಇಂಡಿಯನ್ ಎಲ್ಲನೂ ರೆಸ್ಟೋರೆಂಟ್ಸ್ ತುಂಬಾ ಹತ್ತಿರ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟೇ ಮಾಡಿದ್ದೀವಿ ನಾವು. ಇವಾಗ ಕ್ಯಾಬ್ ಹತ್ತಿದ್ದೀವಿ. ಸೊ ಬನ್ನಿ ಡೇ 1 ಆಫ್ ಬ್ಯಾಂಕಾಕಲ್ಲಿ ಏನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ನಮಗೆ ಇವತ್ತು ಸಿಕ್ಕಿರೋ ಕ್ಯಾಬ್ ಡ್ರೈವರ್ ತುಂಬಾ ಚೆನ್ನಾಗಿದ್ರು. ಸೊ ಅವರು ಅಲ್ಲಿ ಬ್ಯಾಂಕಾಕಲ್ಲಿ ಏನೇನು ಫೇಮಸ್ ಪ್ಲೇಸಸ್ ನೋಡಬೇಕು ಅಂತ ಅವರೆಲ್ಲ ನಮಗೆ ಹೇಳ್ತಾಯಿದ್ರು. ಸೊ ನಮಗೆ ಥೈ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಸೊ ಅವರು ಥೈ ಟು ಇಂಗ್ಲೀಷ್ ಕನ್ವರ್ಟರ್ ಆಗ್ತಾಯಿದ್ರು ನಮ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ದಾರಿಯಲ್ಲಿ, ಇದು ಸಾಲ್ಟ್ ಫೀಲ್ಡ್ ಅಂತ. ಇದು ಉಪ್ಪು ಇಲ್ಲಿ ನೋಡ್ತಿದ್ದೀರಲ್ಲ, ಉಪ್ಪು ಮಾರ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ. ವೈಟ್ ಎಲ್ಲ ಕಾಣಿಸ್ತಾ ಇದಲ್ಲ, ಇದೆಲ್ಲ ಉಪ್ಪು. ಹೆಂಗೆ ಚೀಲ ಎಲ್ಲ ಮಾರ್ತಾ ಇದ್ದಾರೆ ನೋಡಿ. Market start from here to go. Okay. You can see on the way 3 area or 3 station. Okay. Area 1 in the floating market. You need to shop, eat. You can take the boatman stop. ನಾವಿವಾಗ ಡೆಮ್ನಿನ್ ಸಡುಕ್ ಫ್ಲೋಟಿಂಗ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಬ್ಯಾಂಕಾಕಲ್ಲಿ ತುಂಬಾ ಫ್ಲೋಟಿಂಗ್ ಮಾರ್ಕೆಟ್ ಇದೆ ಅಂತೆ. ಸೊ ಆದರೆ ಇದು ಫ್ಲೋಟಿಂಗ್ ಮಾರ್ಕೆಟ್ ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈ ಬೋಟಿಂಗ್ಗೆ 1500 ಥೈ ಬಾಟ್. ಸೊ ಇಲ್ಲಿ ಪ್ರೈಸ್. ಹಾಗೆ ಇಲ್ಲಿ ಇನ್ನೂ 3 to 4 ಡಿಫ್ರೆಂಟ್ ಟಿಕೆಟ್ಸ್ ಇದೆ. 2000 ಥೈ ಬಾಟ್ಗೆ ಫ್ಲೋಟಿಂಗ್ ಮಾರ್ಕೆಟ್ ಪ್ಲಸ್ ಟೆಂಪಲ್ ತೋರಿಸ್ತಾರೆ. 2500 ಥೈ ಬಾಟ್ಗೆ ಫ್ಲೋಟಿಂಗ್ ಮಾರ್ಕೆಟ್, ಟೆಂಪಲ್ ಮತ್ತು ಸಮ್ ಆಕ್ಟಿವಿಟೀಸ್ ಇದೆ. ಎಲಿಫೆಂಟ್ ರೈಡ್ ಒಂದು ಆಕ್ಟಿವಿಟಿ ಸೆಲೆಕ್ಟ್ ಮಾಡ್ಬೋದು. ಒಂದು 5 to 6 ಆಕ್ಟಿವಿಟೀಸ್ ಇದೆ, ಅದ್ರಲ್ಲಿ ಒಂದು ಆಕ್ಟಿವಿಟಿ ಸೆಲೆಕ್ಟ್ ಮಾಡ್ಬೋದು. 3000 ಥೈ ಬಾಟ್ಗೆ ಫ್ಲೋಟಿಂಗ್ ಮಾರ್ಕೆಟ್, ಟೆಂಪಲ್ ಮತ್ತು ಇನ್ನೊಂದು 2 ಆಕ್ಟಿವಿಟೀಸ್ ಸೆಲೆಕ್ಟ್ ಮಾಡ್ಬೋದು ಅದರಲ್ಲಿ. ಸೊ ನಾವು ಇವಾಗ ಬರೀ ಫ್ಲೋಟಿಂಗ್ ಮಾರ್ಕೆಟ್ ಆಕ್ಟಿವಿಟಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಬನ್ನಿ ಇದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. Coconut water. 60. Yes. Sweet face, I cut new nail. It's 60. Then Yes, you no. have taken 15. 1, 2. No. Thank you. Thank you. ಸೊ ನೋಡಿ ದಾರಿಯಲ್ಲಿ ಈ ಥರ ನಿಮ್ಗೆಲ್ಲನೂ ಸಿಗುತ್ತೆ, ಬೇಕಾದ್ರೆ ತಗೋಬೋದು.
ನಾವಿಲ್ಲಿ ಸ್ಕ್ಯಾಮ್ ಆದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ನಮಗೆ ಚಾರ್ಜ್ ಮಾಡಿದ್ದು 1500 ಥೈ ಬಾಟ್ ಪರ್ ಪರ್ಸನ್. ಸೊ ಹಾಗಾದರೆ ಇಬ್ಬರಿಗೆ ನಮಗೆ 3000 ಥೈ ಬಾಟ್ ಆಯಿತು ಅಲ್ಲಿ. ಸೊ ಇಂಡಿಯನ್ ಕರೆನ್ಸಿ ಪ್ರಕಾರ 3000 ಥೈ ಬಾಟ್ ಅಂದರೆ 7000 ರುಪೀಸ್ ಅಪ್ರಾಕ್ಸಿಮೇಟ್ ನಾವು ಪೇ ಮಾಡಿದ್ದು. ಆಮೇಲೆ ಬಂದು ರಿವ್ಯೂಸ್ ಎಲ್ಲ ನೋಡಿದ್ರೆ 1500 ಥೈ ಬಾಟ್ ಪರ್ ಬೋಟ್ ಇತ್ತು. ಸೊ ಶೇರಿಂಗಲ್ಲಿ ಹೋದರೆ ನಮಗೆ 300 ಥೈ ಬಾಟ್ ಆ ಥರ ಇತ್ತು. ಬಟ್ ಅವ್ರು ಶೇರಿಂಗ್ ತೊಗೊತಾ ಇದ್ದಿಲ್ಲ. ಸೊ ಕಪಲ್ಸ್ಗೆ ಆ ಥರ ಒಂದು ಫುಲ್ ಬೋಟ್, ಸೊ ಒಂದು ಫುಲ್ ಬೋಟ್ಗೆ ನಾವು 1500 ತೊಗೋಬೇಕಾಗಿತ್ತು. ಬಟ್ ಅವ್ರು ನಮಗೆ ಮೋಸ ಮಾಡಿದ್ರು ಅಂತಲೇ ಹೇಳ್ಬೋದು ಅಲ್ಲಿ. ಸೊ ಹಾಗೆ ನಿಮಗೆ ದಾರಿಯಲ್ಲಿ ಶಾಪ್ಸ್ ಎಲ್ಲ ಇದೆ, ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು, ನಿಲ್ಲಿಸ್ತಾರೆ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕೊಕೊನಟ್ ಐಸ್ ಕ್ರೀಮ್ ತುಂಬಾನೇ ಫೇಮಸ್ ಅಂತೆ. ಸೊ ಟ್ರೈ ಮಾಡ್ತಾ ಇದೀವಿ, ನೋಡೋಣ ಹೇಗಿದೆ ಅಂತ. 80 ಬಾಟ್, ಓಕೆ 80 ಬಾಟ್ ಅಂತೆ ಅದಕ್ಕೆ. ರೆಸ್ಟೋರೆಂಟ್ ಕೂಡ ಇದೆ. ಸೊ ಇವ್ರಿಗೆ ಹೇಳಿದ್ರೆ ಅಲ್ಲಿ ನಿಲ್ಲಿಸ್ತಾರೆ ಊಟ ಮಾಡೋಕ್ಕೆ. ರೆಸ್ಟೋರೆಂಟ್ ಅದು. ಓ ಇಲ್ಲಿ ನೋಡಿ ಎಷ್ಟೊಂದು ಫ್ರೂಟ್ಸ್ ಇದೆ, ಎಷ್ಟೊಂದು ವೆರೈಟಿ ಆಫ್ ಫ್ರೂಟ್ಸ್ ಇದೆ. ಮ್ಯಾಂಗೋ ತಗೊಂಡಿದೆ. ಹೇಗಿದೆ, ಸ್ವೀಟ್ ಇದೆಯಾ ಮ್ಯಾಂಗೋ? ಹಾಂ ಚೆನ್ನಾಗಿದೆ ಮ್ಯಾಂಗೋ. ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಮಕ್ಕಳಿಗೆಲ್ಲ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡವ್ರಿಗೂ ಡ್ರೆಸ್ ಸಿಗುತ್ತೆ. ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಇಲ್ಲಿ ಕೊಕೊನಟ್ಟಿಂದ ಮಾಡಿರೋ ಅಂಥ ಎಲ್ಲ ವಸ್ತುಗಳು ಸಿಗುತ್ತೆ ಅಂತೆ. ಸೊ ಕೊಕೊನಟ್ ಶೆಲ್ಲಿಂದ ಮಾಡಿರ್ತಾರಲ್ಲ ಅಂಥವು, ಮತ್ತು ಬೇರೆ ಆ್ಯಂಟಿಕ್ ಪೀಸ್ ಎಲ್ಲ ಇಟ್ಟಿದ್ದಾರೆ. ಸೊ ಬೇಕು ಅಂದರೆ ಶಾಪ್ ಮಾಡ್ಬೋದು ಇಲ್ಲಿ ನೀವು. ಏನೋ ಸ್ವೀಟ್ ಮಾಡ್ತಾ ಇದ್ದಾರೆ. ಸೇಮ್ ನಮ್ದು ಬೇಸನ್ ಉಂಡಿ ಮಾಡ್ತಾರಲ್ಲ ಅದೇ ಥರ ಸ್ಮೆಲ್ ಬರ್ತಿದೆ. ಫುಲ್ ತುಪ್ಪದಲ್ಲಿ ಮಾಡ್ತಾರಲ್ಲ ಅದೇ ಥರ. ವಾಟ್ ಸ್ವೀಟ್ ಇಸ್ ದಿಸ್? ಕೊಕೊನಟ್. ಕೊಕೊನಟ್ ಅಂತ ಇದೆ. ಸೇಮ್ ಬೇಸನ್ ಉಂಡಿ ವಾಸನೆ ಬರ್ತದಲ್ಲ. ಓವರಾಲ್ ನನಗೆ ಈ ಫ್ಲೋಟಿಂಗ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಎಸ್ಪೆಷಲಿ ಇದು ಡೆಮ್ಯೂನ್ ಚುಡುಕ್ ಫ್ಲೋಟಿಂಗ್ ಮಾರ್ಕೆಟ್ ನಾವು ಬಂದಿದ್ದು. ಫ್ಲೋಟಿಂಗ್ ಮಾರ್ಕೆಟ್ ಎಲ್ಲ ನೋಡೋಕೆ ಚೆನ್ನಾಗಿದೆ. ಬಟ್ ಇಲ್ಲಿ ಏನೂ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ನಾರ್ಮಲ್ ಸಿಟಿಗಿಂತ ಇಲ್ಲಿ ಪ್ರೈಸ್ ಡಬಲ್ ಇದೆ ಅಂತಲೇ ಹೇಳ್ಬೋದು. ಈ ತುಂಬಾ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಹಾಗೆ ನೀವು ಇಲ್ಲಿ ಕಡಿಮೆ ಬಾರ್ಗೇನ್ ಮಾಡೋದ್ರೂ ಅವ್ರು ನಿಮಗೆ ಕಡಿಮೆ ಮಾಡಿಕೊಡಲ್ಲ. ಹಾಗೆ ಇದು ಬ್ಯಾಂಕಾಕಿಂದ 2 hours ಡ್ರೈವ್ ಆಗುತ್ತೆ. ಹಾಗೆ ಇಲ್ಲಿ ಬಂದಮೇಲೆ ಪ್ರೈಸ್ ಕೂಡ ತುಂಬ ಜಾಸ್ತಿ ಇದೆ. 1500 ಥೈ ಬಾಟ್ ಪರ್ ಪರ್ಸನ್ ತೊಗೊತಾರೆ. ಸೊ ಓವರಾಲ್ ತುಂಬಾ ಇಲ್ಲಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇದು. ಸೊ ಇದ್ರ ಬದಲು ಬ್ಯಾಂಕಾಕ್ ಸಿಟಿಯಲ್ಲೇ ಬೇರೆ ಫ್ಲೋಟಿಂಗ್ ಮಾರ್ಕೆಟ್ ಇದೆ, ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ನಾವಿವಾಗ ಫ್ಲೋಟಿಂಗ್ ಮಾರ್ಕೆಟಿಂದ ಟ್ರೈನ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಈ ಟ್ರೈನ್ ಮಾರ್ಕೆಟ್ನ ಮೆಕ್ಲಾಂಗ್ ಟ್ರೈನ್ ಮಾರ್ಕೆಟ್ ಅಂತ ಕರೀತಾರೆ. ಸೊ
ಇವಾಗ ಇವ್ರು ನಮ್ಮ ಕ್ಯಾಬ್ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಕರ್ಕೊಂಡ್ಬಂದಿದ್ದಾರೆ. ಅವ್ರ ಹೆಸರು ಟಾಮಿ ಅಂತೆ. ಸೋ ಸ್ವೀಟ್ ಆಫ್ ಹಿಮ್. ಸೊ ನಮಗೆ ಗೈಡ್ ಮಾಡ್ತಿದ್ದಾರೆ ಹೇಗೆ ಹೋಗಬೇಕು ಅಂತ ಎಲ್ಲ. ಸೊ ಬನ್ನಿ ಟ್ರೈನ್ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು, ಇದೆ ಟ್ರೈನ್ ಮಾರ್ಕೆಟ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಟ್ರೈನ್ ಬರುತ್ತೆ. ಆ ಕಡೆ ಈ ಕಡೆ ಮಾರ್ಕೆಟ್ ಇದೆ, ಮತ್ತೆ ಟ್ರೈನ್ ಬರುತ್ತೆ. ಅದಕ್ಕೋಸ್ಕರ ಟ್ರೈನ್ ಮಾರ್ಕೆಟ್ ಅಂತ ಕರೀತಾರೆ. ಬೆಳ್ಳುಳ್ಳಿ ನೋಡಿ, ಈರುಳ್ಳಿ ಸಣ್ಣ ಸಣ್ಣದು ಈರುಳ್ಳಿ, ಬನಾನಾ, ಬಾಳೆಹಣ್ಣು. ಹೌದು, ಏನಿದು ಮಾವಿನಕಾಯಿ ಅನ್ಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದೆ ರೈಲ್ವೆ ಸ್ಟೇಷನ್, ಮೆಕ್ಡಾಂಗ್ ರೈಲ್ವೆ ಸ್ಟೇಷನ್. ಅಲ್ಲಿರೋದು ಮಾರ್ಕೆಟ್. ಟ್ರೈನ್ ಬಂದಾಗ ಅವು ದಾರಿಲಿ ಏನೇನು ಇಟ್ಟಿರ್ತಾರೆ ಅಷ್ಟು ತೆಗಿತಾರೆ ಅವನ್ನ. ಇಲ್ಲಿ ನೋಡಿ ಎಲ್ಲ ತೆಗಿತಾ ಇದ್ದಾರೆ. ಅವ್ರಿಗೆ ಈ ಥರ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅವ್ರಿಗೆ. ಸೊ ಬಂದ ತಕ್ಷಣ ಇವೆಲ್ಲ ತೆಗಿಬೇಕು. ಇಲ್ಲಿ ನೋಡಿ ಹೆಂಗೆ ತರಿಸ್ತಾ ಇದ್ದಾರೆ. ಅಷ್ಟು ಒಳಗಡೆ ಹೇಳ್ಕೊಂತಾರೆ. Attention please, from oncoming or departing trains. Please always be aware of standing behind the red line. Standing behind the red line. Police, wish you a safe and enjoyable holiday. Please don't hesitate to contact us if you require any assistance. Call 1155. いかれになってて。ご案内いたします。電車発着の際は大変危険ですので、赤い線の内側。ನೋಡಿ ಮತ್ತೆ ಟ್ರೈನ್ ಹೋದ ತಕ್ಷಣ ಎಲ್ಲ ಮತ್ತೆ ವಾಪಸ್ ಎಲ್ಲ ಹಾಕ್ತಾರೆ ಅಂಗಡಿಗಳನ್ನ. ಡೈಲಿ ಇದೇ ಮಾಡ್ಬೇಕು ಪಾಪ. ಅಷ್ಟು ಅಂಗಡಿಗಳಾಗ್ತಾರೆ. ಮತ್ತೆสถานีแม่กลองทางท่านผู้โดยสารจะลงจากขบวนรถโดยตรวจสอบสิ่งของและสัมภาระของท่านที่จะติดตัวมานำบริการผู้ถูกต้องด้วยค่ะขบวนรถเที่ยวต่อไปจะออกจากสถานีในเวลา 15:30 นาทีค่ะขบวนรถเที่ยวต่อไปจะออกจากสถานีในเวลาಟ್ರೈನ್ ಬರೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅವಾಗ ಅಂಗಡಿಗಳನ್ನೆಲ್ಲ ತೆಗಿತಾರೆ. ಮತ್ತೆ ಟ್ರೈನ್ ಹೋದ್ಮೇಲೆ ಮತ್ತೆ ವಾಪಸ್ ಅಂಗಡಿಗಳನ್ನೆಲ್ಲ ಹಾಕ್ತಾರೆ. ಹಾಗೆ ಅದು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತಲ್ವ ಡೈಲಿ ಟ್ರೈನ್ ಯಾವ ಟೈಮಿಂಗ್ಸ್ ಬರುತ್ತೆ ಅಂತ. ಸೊ ಮೇನ್ಲಿ ಇಲ್ಲಿ ಟೂರಿಸ್ಟ್ ಬಂದಿರ್ತಾರಲ್ಲ ಅವ್ರಿಗೆ ತುಂಬ ಅಲರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗಂದ್ರೂ ಅಂಗಡಿಯವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಿಂಗ್ ಟ್ರೈನ್ ಬರುತ್ತೆ ಅಂತ. ಬಟ್ ಇಲ್ಲಿ ತುಂಬ ಜನ ಟೂರಿಸ್ಟ್ ನೋಡೋಕೆ ಬರ್ತಾರೆ, ಈ ಪ್ಲೇಸ್ನ ನೋಡೋಕೆ ಬರ್ತಾರೆ. ಸೊ ಅವ್ರಿಗೆ ಅವರು ಒಂದ್ಸಲ ಏನೋ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ, ದೂರ ಸರಿರಿ ಅಂತ ಒಂದು 10 ಸಲ ಹೇಳ್ತಾರೆ ಅನ್ಸುತ್ತೆ ಅವರು. ನಾವು ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಟ್ರೈನ್ ಮಾರ್ಕೆಟ್ ನೋಡಿಕೊಂಡು ರೂಮಿಗೆ ಬಂದ್ವಿ. ಸೊ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ಅದು ಮ್ಯಾನ್ಕಾನ್ ಸ್ಕೈ ವಾಕ್ ಹೋಗ್ತಾ ಇದ್ದೀವಿ. ಬ್ಯಾಂಕಾಕ್ ಸಿಟಿಯಿಂದ ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಟ್ರೈನ್ ಮಾರ್ಕೆಟ್ ನಿಮಗೆ 2 hours ಆಗುತ್ತೆ. ಸೊ ನಿಮಗೆ ಬ್ಯಾಂಕಾಕಲ್ಲಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಅಲ್ಲಿ ವಿಸಿಟ್ ಮಾಡ್ಬೋದು. ಈಗ ನಮ್ಮ ಹೋಟೆಲಿಂದ 7 minutes ವಾಕ್ ಮಾಡಿ ಅಲ್ಲಿಂದ ಟ್ರೈನ್ ತೊಗೋಬೇಕು. ಟ್ರೈನಾ ಬಸ್ಸಾ? ಅಲ್ಲಿಂದ ಬಸ್ಸು
ಬಸ್ಸು ಪ್ಲಸ್ ಟ್ರೈನ್ ಎರಡು ಕ್ಯಾಚ್ ಮಾಡಬೇಕಾ? ಸೊ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿಯಾ? ಟೋಟಲ್ ಇಲ್ಲಿಂದ ಹಾಫ್ ಆನ್ ಅವರ್ ಆಗುತ್ತೆ ಆ ಪ್ಲೇಸ್ಗೆ ರೀಚ್ ಆಗೋಕ್ಕೆ. ಸೊ ಬನ್ನಿ ನಿಮಗೆ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಾನು. ಸೊ ನಮಗೆ ಬಸ್ ಯಾವ ಸಿಗಲಿಲ್ಲ, ಇವಾಗ ಟುಕ್ಟುಕಲ್ಲಿ ಹೊಂಟಿದ್ವಿ ಸ್ಕೈ ವಾಕರ್ಗೆ. ಇವ್ರೀಗ 200 ತೈಬಾಟ್ ತೊಗೊಳ್ತಾ ಇದ್ದಾರೆ. ಸೊ ಮಕ್ಕಾಸನಲ್ಲಿ ಇರೋದು ಅಡ್ವಾಂಟೇಜ್ ಏನಂದರೆ ನಿಮಗೆ ಇಂಡಿಯನ್ ಸ್ಟೈಲ್, ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು, ಆಂಧ್ರ ಸ್ಟೈಲ್ ಫುಡ್ ಎಲ್ಲ ಸಿಗುತ್ತೆ. ಸೊ ಆಮೇಲೆ ಏನಂದರೆ ಇಲ್ಲಿಂದ ಎಲ್ಲ ಕನೆಕ್ಟಿವಿಟಿ, ಟ್ರೈನ್, ಬಸ್, ಟುಕ್ ಎಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ಈಗ ನಮಗೆ 200 ತೈಬಾಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಸ್ಕೈ ವಾಕ್ ಹೋಗೋಕ್ಕೆ. ನೋಡ್ಬೋದು ಹೇಗಿದೆ ಇಲ್ಲಿದು. ನೋಡ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಅಂತ. ಇವಾಗ ರೀಚ್ ಆಗಿದ್ದೀವಿ ಮಾನ್ಕೊಂಡ್ ಸ್ಕೈ ವಾಕ್. ಐ ಥಿಂಕ್ ಅಲ್ಲಿ ಮೇಲೆ ಹೋಗ್ಬೇಕು ಅನ್ಸುತ್ತೆ. ಸೊ ಇವಾಗ ಇಲ್ಲಿ ಟಿಕೆಟ್ ತಗೋಬೇಕು. ಇಲ್ಲಿವರೆಗೂ ಬಂದಿದ್ವಿ, ಟಿಕೆಟ್ ತಗೊಳ್ಳೋಣ ಅಂತ ಹೋದ್ವಿ, ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಯಾಕೆ ವಾಪಸ್ ಹೋಗ್ತಾ ಇದೀವಿ? ರೀಸನ್ 2. ಒಂದು ಬಂದ್ಬಿಟ್ಟು ರೂಫ್ ಟಾಪ್ ವಾಕ್ ಈಗ ಕ್ಲೋಸ್ ಅಂತೆ. ಸೊ ಹಾಗಾಗಿ ಓನ್ಲಿ ರೂಫ್ ಟಾಪ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಕಾಂಪ್ರಮೈಸ್ ಆದ್ವಿ. ಎರಡನೇದೇನೆಂದರೆ ಅವ್ರು ಹೇಳಿದ್ದು ಸಿಡ್ಲು ಏನೋ ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಅದು ಇಟ್ಸ್ ಕಮಿಂಗ್ ವೆರಿ ನಿಯರ್. ಆ ಟೈಮಲ್ಲಿ ಕ್ಲೋಸ್ ಮಾಡ್ತಾರೆ, ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಲಿಫ್ಟಿಗೆ ಹೋಗಿ ಸುಮ್ಮನೆ ಮೇಲಿಂದ ಹೋಗಿ ಕೆಳಗಡೆ ಬರಬೇಕಷ್ಟೇ. ಹಾಗಾಗಿ ನಾಳೆ ಬರೋಣ ಅಂತ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ವಿ ವಿಲ್ ಟ್ರೈ ಟು ಕಮ್. ನಾಳೆ ಬರ್ಬೋದು, ಇದು ನಾಡಿದ್ದು. ಫುಲ್ಲು ಸಿಡ್ಲು ಬರ್ತಾ ಇದೆ ಇವಾಗ. ಫುಲ್ ನೋಡ್ಬೋದು ಕ್ಲೈಮೇಟ್ ಮಳೆ ಬರೋ ಥರ ಆಗಿದೆ. ಸೊ ನಾವು ಟಿಕೆಟ್ ತೊಗೊಂಡ್ಮೇಲೆ ಮೇಲೆ ಹೋದ್ಮೇಲೆ ನಮಗೆ ಸಿಡ್ಲು ಬಂದರೆ ಬಿಡಲ್ಲ ಅಂತೆ. ಸೊ ಟಿಕೆಟು ರಿಫಂಡ್ ಆಗಲ್ಲ ಅಂತೆ. ಸೊ ಸುಮ್ಮನೆ 1760 ಬಾಟ್ ಇಬ್ಬರಿಗೆ. ಸೊ ವೇಸ್ಟ್ ಆಗಿಬಿಡ್ತಿತ್ತಲ್ವಾ. ಸೊ ಅದಕ್ಕೋಸ್ಕರ ಬೇಡ, ಕ್ಯಾನ್ಸಲ್ ಅಂತ. ನಾಳೆ ಇಲ್ಲಾಂದರೆ ನಾಡ್ದೆ ಬರ್ತೀವಿ. ಮತ್ತೆ ಅಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು. ಇವಾಗ ನಾವು ಬೇಡ ಅಂತ ವಾಪಸ್ ಬಂದಿದ್ದೀವಿ. ವಿಲ್ ಸಿ ಟುಮಾರೋ. ಸೊ ನಾವು ಸ್ಕೈ ವಾಕ್ ಹೋಗಲಿಲ್ಲ, ಅವಾಗ ಹೇಳ್ದಂಗೆ ಸ್ಕೈ ವಾಕ್ ಹೋಗಲಿಲ್ಲ. ಸೊ ಇವಾಗ ವೀಕೆಂಡ್ ಮಾರ್ಕೆಟ್ ಹೋಗ್ತಿದ್ವಿ. ತುಂಬ ಫೇಮಸ್ ಅಂತೆ ವೀಕೆಂಡ್ ಮಾರ್ಕೆಟ್. ಸೊ ವೀಕೆಂಡಲ್ಲಿ ಅಷ್ಟೇ ಇರೋದು. ಇಲ್ಲಿಂದ ಸ್ಕೈ ವಾಕ್ ಅಪೋಸಿಟ್ ಮೆಟ್ರೋ ಸ್ಟೇಷನ್ ಇದೆ. ಸೊ ಮೆಟ್ರೋ ಇಟ್ಕೊಂಡು, ಯಾವ ಸ್ಟೇಷನ್ ಅದು? ಇದು ಚಾಂಗ್ ನಾನ್ಸಿ ಸ್ಟೇಷನ್ ಅಂತ. ಇಲ್ಲಿಂದ ನೀವು ಟಿಕೆಟು ಮೋಚಿಟ್ಗೆ ತೊಗೊಳ್ಬೇಕು. ಒಬ್ಬರಿಗೆ 40 ತೈಬಾಟ್, ಒಬ್ಬರಿಗೆ 42 ತೈಬಾಟ್. ಡೈರೆಕ್ಟ್ ಅಲ್ಲಿ ಎರಡು ಟ್ರೈನ್ ಚೇಂಜ್ ಆಗಬೇಕಾಗುತ್ತೆ. ಒಂದು ಇಲ್ಲಿಂದ CMಗೆ ಹೋಗ್ತೀರಾ, CMಯಿಂದ ಇನ್ನೊಂದು ಮೆಟ್ರೋ ಅಲ್ಲೇ ನೆಕ್ಸ್ಟ್ ಬರುತ್ತೆ. ಸೊ ಪ್ಲಾಟ್ಫಾರ್ಮ್ 2 ಅಲ್ಲಿ ತೊಗೊಂಡು ಹೋದರೆ ನೀವು ರೀಚ್ ಆಗ್ತೀರಿ. ಕ್ಯಾಬ್ ಆದರೆ ಮಿನಿಮಮ್ 500 ತೈಬಾಟ್ ತೊಗೊಳ್ತಾನೆ. ನಾವು ಇಬ್ಬರಿಗೂ ಈಗ ಆಲ್ಮೋಸ್ಟ್ 84 ತೈಬಾಟ್ ಕೊಟ್ಟಿದ್ದೀವಿ. ಸೊ ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಇಲ್ಲಿ. ನೀವು ಗೂಗಲ್ ಮ್ಯಾಪಲ್ಲಿ ಸೊ ಡೈರೆಕ್ಷನ್ ಅಂತ ಹಾಕಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೆಟ್ರೋ ಒಂದು ವೇಳೆ ಮೆಟ್ರೋ ಆ ಥರ ಎಲ್ಲ ಯೂಸ್ ಮಾಡೋಂಗಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ನಾವು ಇವಾಗ ಹೋಗ್ತಾ ಇರೋದು ಚಟುಚಾಕ್ ವೀಕೆಂಡ್ ಮಾರ್ಕೆಟ್ ಅಂತ ಹೇಳಿ. ಸೊ ಬನ್ನಿ ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹೋಗೋದಾ? ಇವಾಗ ರೀಚ್ ಆಗಿದ್ವಿ. ಮಳೆ ನೋಡ್ಬೋದು, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮ್ಗೆ ಬಾಡ್ಲ ಕಾಣಿಸುತ್ತೆ ಇವಾಗ. ವೀಕೆಂಡ್ ಮಾರ್ಕೆಟ್ಗೆ ಹೋಗ್ಬೇಕಂತ ಜಸ್ಟ್ ಇವಾಗ ಬಂದು ರೀಚ್ ಆದ್ವಿ. ಸೊ ನೋಡ್ಬೋದು ಫುಲ್ ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಾಡ್ಲ ಕಾಣಿಸುತ್ತೆ. ಹೇಗಿದೆ ಸೂಪ್? ಚಲೋ ಆಯ್ತಾ? ಚೆನ್ನಾಗಿದೆ. ಸ್ವಲ್ಪ ಹುಳಿ ಆದರೆ ರೋಟಿ ಮತ್ತು ದಾಲ್ ಮಖಾನಿ ಹೇಳಿದ್ದೀವಿ. ನೋಡಬೇಕು ಹೇಗಿರುತ್ತೆ ಇದು. ಫುಲ್ ಜೋರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಸ್ಕೈ ವಾಕು ಮತ್ತು ಅದು ವೀಕೆಂಡ್ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ. ಫುಲ್ ಜೋರು. ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಆದರೂ ಮಳೆ ನಿಂದಿರಲಿಲ್ಲ. ಸೊ ಅದಕ್ಕೋಸ್ಕರ ರಿಟರ್ನ್ ಬಂದುಬಿಟ್ವಿ. ಸೊ ಇವಾಗ ನಮ್ಮ ಹೋಟೆಲ್ ನಿಯರಲ್ಲಿರೋ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಫುಲ್ ಹಶ್ವಾಗ್ಬಿಟ್ಟಿದೆ, ಊಟ ಆರ್ಡ್ರ್ ಮಾಡಿದ್ದೀವಿ. ಸೊ ಇವತ್ತು ಬೆಳಗ್ಗೆ ನಾವು ಇವತ್ತಿನ ಡೇಯಲ್ಲಿ ನಾವು ಬರೀ ಫ್ಲೋಟಿಂಗ್ ಮಾರ್ಕೆಟ್ ಮತ್ತು ಟ್ರೈನ್ ಮಾರ್ಕೆಟ್ ಅಷ್ಟೇ ನೋಡೋಕ್ಕಾಗಿದ್ದು. ಸೊ ಡೇ 1 ಆಫ್ ಬ್ಯಾಂಕಾಕ್ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ. ನಾಳೆ ನಿಮಗೆ ಸಫಾರಿ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಆ ವಿಡಿಯೋದಲ್ಲಿ ಸಫಾರಿ ವರ್ಲ್ಡ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬ್ಯಾಂಕಾಕಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.